ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ DDPI ಆಫೀಸ್ ಚಾಮರಾಜನಗರ್ ಇವರು ಸಿದ್ಧಪಡಿಸಿರುವಂತಹ ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ 2021 ಸೆಟ್ 1 ಈ ಒಂದು ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡಲಾಗಿದೆ. ವಾಚ್ ಮಾಡಿ. ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ಬೇರೆ ಪಾಠಗಳ ಗ್ರಾಮರ್ ಹಾಗೂ ಕ್ವಶನ್ ಪೇಪರ್ ಸೆಟ್ಗಳ ಲಿಂಕ್ಗಳಿವೆ. ಆಸಕ್ತರು ಅವುಗಳನ್ನು ವೀಕ್ಷಿಸಬಹುದು. Question number 41. May I use your pen, Mr. Prakash? Mr. Prakash, ನಾನು ನಿಮ್ಮ ಪೆನ್ನನ್ನು ಯೂಸ್ ಮಾಡಬಹುದಾ, ಬಳಸಬಹುದಾ? The language function for the above sentence is options: A. Request, B. Agreement, C. Advice, D. Asking permission. May I come in, may I go out? ನಾನು ಒಳಗೆ ಬರ್ಬೋದೇ, ನಾನು ಹೊರಗೆ ಹೋಗ್ಬೋದೇ? ಮೇಯನ್ನು ನಾವು ಪರ್ಮಿಷನ್ನ ಕೇಳಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಡಿ, ಆಸ್ಕಿಂಗ್ ಪರ್ಮಿಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 42. ದ ವರ್ಡ್ ವಿಚ್ ಕೊಲೊಕೇಟ್ಸ್ ವಿತ್ ಫ್ರೀಡಮ್ ಈಸ್. ಫ್ರೀಡಮ್ ಜೊತೆಗೆ ಕೊಲೊಕೇಟ್ ಆಗುವಂಥ ವರ್ಡ್ ಯಾವುದು? ರೆಸ್ಲರ್, ಫೈಟರ್, ಬಾಕ್ಸರ್, ಸ್ವಿಮ್ಮರ್. ಸೊ ದ ರೈಟ್ ಆನ್ಸರ್ ಈಸ್ ಫ್ರೀಡಮ್ ಫೈಟರ್. ಆಪ್ಷನ್ ಬಿ ಈಸ್ ರೈಟ್. Question number 43. The word which has 2 syllables is. ಎರಡು ಸಿಲೆಬಲ್ ಹೊಂದಿರುವ ಶಬ್ದ ಯಾವುದು? ಆಪ್ಷನ್ಸ್: ಐಡಿಯಾ, ಸ್ಕೂಲ್, ಕ್ಲಾಟರ್, ಸೆನೆಟರ್. ಐಡಿಯಾದಲ್ಲಿ ನೋಡಲಿಕ್ಕೆ ಎರಡು ಕೊಂಡ್ರು ಅದು 3 ಸಿಲೆಬಲ್ ಇದೆ. ಐಡಿಯಾದಲ್ಲಿ. ಸ್ಕೂಲ್ನಲ್ಲಿ 1 ಸಿಲೆಬಲ್ ಇದೆ. ಕ್ಲಾಟರ್ 2 ಸಿಲೆಬಲ್. ಸೆನೆಟರ್ 3 syllable. So the right option is clatter. Option C is right. Next, question number 44. I am writing a short story. The passive form of the above sentence is. Okay, I am writing a short story. ಇದೊಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ I ಸಬ್ಜೆಕ್ಟ್ ಮತ್ತು a short story ಇದು ಆಬ್ಜೆಕ್ಟ್. a short story ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಈಸ್ ಯೂಸ್ ಮಾಡಬೇಕಾಗ್ತದೆ. ಸೊ ಅ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್. ಹಾಗಾದರೆ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಬೀಯಿಂಗ್ ಯೂಸ್ ಮಾಡಬೇಕು. ಇಲ್ಲಿ ಆಪ್ಷನ್ ಬಿ ಇದೆ ನೋಡಿ. ಎ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಆಪ್ಷನ್ ಬಿ ಈಸ್ ರೈಟ್. ಕ್ವಶನ್ ನಂಬರ್ 45. ಹಿ ಜಂಪ್ಡ್ ಡ್ಯಾಶ್ ದ ರಿವರ್. ಅವನು ನದಿಯೊಳಗೆ ಜಿಗಿದ. ಸೊ ಇಲ್ಲಿ ಯಾವ ಪ್ರೆಪೋಸಿಷನ್ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಟು, ಇಂಟು, ಅಕ್ರಾಸ್, ವಿತ್. ಯಾವುದಾದ್ರೂ ರೂಮ್ ಅಥವಾ ಶಾಲೆ ಅಥವಾ ಮನೆ ಅಥವಾ ನದಿ, ಸರೋವರ, ಸಮುದ್ರ, ಈ ರೀತಿ ಯಾವುದಾದ್ರೂ ನಾವು ಒಂದು ಸ್ಥಳವನ್ನು ಪ್ರವೇಶಿಸಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಇಂಟು ಬಳಸಬೇಕಾಗ್ತದೆ. ಸೊ ಹಿ ಜಂಪ್ಡ್ ಇನ್ ಟು ದ ರಿವರ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Question number 46. The appropriate prefix to form the opposite of regular is. ರೆಗ್ಯುಲರ್ಗೆ ಯಾವ ಪ್ರಿಫಿಕ್ಸನ್ನು ಹಚ್ಚೋದ್ರಿಂದ ಅಪೋಸಿಟ್ ಆಗ್ತದೆ? ಆಪ್ಷನ್ಸ್: ಇಮ್, ಅನ್, ಮಿಸ್, ಎರ್. ಆಲ್ಮೋಸ್ಟ್ ಆಲ್ ರೆಗ್ಯುಲರ್ ಆರ್ದಿಂದ ಪ್ರಾರಂಭವಾಗುವಂಥವುಗಳು IR ಅನ್ನುವಂಥ ಪ್ರತ್ಯಯನ ತೆಗೆದುಕೊಳ್ತಿರ್ತವೆ. ಸೊ ರೆಗ್ಯುಲರ್, ಇರ್ರೆಗ್ಯುಲರ್. ಆಪ್ಷನ್ ಡಿ ಇಸ್ ರೈಟ್. ಕ್ವಶನ್ ನಂಬರ್ 47. He is totally blind. ಅವನು ಸಂಪೂರ್ಣ ಕುರುಡನಾಗಿದ್ದಾನೆ. The parts of speech of the underlined word is. ಹಾಗಾದರೆ ಅಂಡರ್ಲೈನ್ ಮಾಡಿದಂಥ ವರ್ಡ್ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದೆ? ವರ್ಬ್, ಅಡ್ವರ್ಬ್, ಅಜೆಕ್ಟಿವ್, ಪ್ರೆಪೋಸಿಷನ್. ಓಕೆ, ದ ಮೋಸ್ಟ್ ಆಫ್ ದ ವರ್ಡ್ಸ್ ವಿಚ್ ಎಂಡ್ಸ್ ವಿತ್ LY ಫಾರ್ಮ್ ಅವುಗಳು ಏನಾಗಿರ್ತವೆ ಅಂತಂದರೆ ಅಡ್ವರ್ಬ್ಗಳಾಗಿರ್ತವೆ. ಸೊ ಇಲ್ಲಿ ಬ್ಲೈಂಡ್ ಇದೊಂದು ಆ ವ್ಯಕ್ತಿ ಹೇಗಿದ್ದಾನೆ, ಬ್ಲೈಂಡ್ ಇದ್ದಾನೆ. ಅಡ್ವರ್ಬ್ಗಳು ಏನು ಮಾಡ್ತವೆ ಅಂತಂದರೆ ವರ್ಬ್ಗಳು ಹಾಗೂ ಅಡ್ಜೆಕ್ಟಿವ್ಗಳು, ಅಡ್ವರ್ಬ್ಗಳು ಇವೆಲ್ಲವುಗಳನ್ನು ವರ್ಣಿಸ್ತಿರ್ತವೆ ಅಡ್ಜೆಕ್ಟಿವ್ಗಳು. ಸೊ ಹೀಗಾಗಿ ಇಲ್ಲಿ ಟೋಟಲಿ ಅನ್ನುವಂಥದ್ದು ಇದೊಂದು ಅಡ್ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಆಪ್ಷನ್ ಬಿ, ಅಡ್ವರ್ಬ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 48. ಬಲೇಶ್ವರ್ ಡ್ಯಾಶ್ ದ ಸ್ಟಿಲ್ ಮೂವಿಂಗ್ ಟ್ರೈನ್.
ಬಲೇಶ್ವರ್ ಸ್ಟಿಲ್ ಮೂವಿಂಗ್ ಟ್ರೈನ್ನಿಂದ ಅಂದರೆ ಚಲಿಸುತ್ತಿರುವ ರೈಲಿನಿಂದ ಜಿಗಿದ. ಸೊ ನೀವು ಪಾಠ ಓದಿದ ತಕ್ಷಣ ಗೊತ್ತಾಗ್ತದೆ, ಇದು ಪಾಠ ಓದಿದ್ರೆ ಇದನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಇದೊಂದು ಫ್ರೇಸಲ್ ವರ್ಬ್. ಬಾಲೇಶ್ವರ್ ಜಂಪ್ಡ್ ಆಫ್, OFF ಆಫ್ ಯೂಸ್ ಮಾಡಬೇಕು. ಸೊ ಹೀಗಾಗಿ ಆಪ್ಷನ್ ಎ, ಬಾಲೇಶ್ವರ್ ಜಂಪ್ಡ್ ಆಫ್ ಎ ಮೂವಿಂಗ್ ಟ್ರೈನ್. ಆಪ್ಷನ್ ಎ ಇಸ್ ರೈಟ್. Question number 49. Asia is the largest continent. The positive form of the above sentence is. Asia is the largest continent. ಇದು superlative degree ಇದೆ, ಇದನ್ನು ಪಾಸಿಟಿವ್ ಡಿಗ್ರಿ ಮಾಡಬೇಕು. ಸೊ ಆಪ್ಷನ್ಸ್ ನೋ ಅದರ್ ಇಂದ ಸ್ಟಾರ್ಟ್ ಆಗಬೇಕು. ನೋ ಅದರ್ ಕಾಂಟಿನೆಂಟ್ ಈಸ್ ಆಸ್ ಲಾರ್ಜ್ ಆಸ್ ಏಷ್ಯಾ. ಸೊ ಆಪ್ಷನ್ ಡಿ, ನೋ ಅದರ್ ಕಾಂಟಿನೆಂಟ್ ಈಸ್ ಆಸ್ ಲಾರ್ಜ್ ಆಸ್ ಏಷ್ಯಾ. ಆಪ್ಷನ್ ಡಿ is right. Question number 50. If you had scored more runs, you dash won the match. ಇದು ಇಫ್ ಕ್ಲಾಸ್ ಇದ್ದಾಗ ಆಲ್ಮೋಸ್ಟ್ ಆಲ್ ವುಡ್ ಹ್ಯಾವ್ ಆಪ್ಷನ್ ಆಗಿರ್ತದೆ. ನೋಡಿ, ನೀನು ಒಳ್ಳೆ ಸ್ಕೋರನ್ನು ಮಾಡಿದರೆ ನೀನು ಮ್ಯಾಚನ್ನು ಗೆಲ್ಲಬಹುದು. ಸೊ ಆಪ್ಷನ್ ಬಿ ವುಡ್ ಹ್ಯಾವ್. ಇಫ್ ಯು ಹ್ಯಾಡ್ ಸ್ಕೋರ್ಡ್ ಮೋರ್ ರನ್ಸ್ ಯು ವುಡ್ ಹ್ಯಾವ್ ವನ್ ದ ಮ್ಯಾಚ್. ಆಪ್ಷನ್ ಬಿ ಇಸ್ ರೈಟ್. Question number 51. He will come tomorrow. ಅವನು ನಾಳೆ ಬರ್ತಾನೆ. The question tag to be used here is. ಇಲ್ಲಿ ಯಾವ ಕ್ವಶನ್ ಟ್ಯಾಗನ್ನು ಬಳಸಬೇಕು? ಇಲ್ಲಿ ವಿಲ್ ಬಳಸಿರೋದ್ರಿಂದ ಇದು ಫ್ಯೂಚರ್ ಟೆನ್ಸ್ ಆಗಿದೆ ಮತ್ತು ಇಲ್ಲಿ ಯಾವುದೇ ನೆಗೆಟಿವ್ ಫಾರ್ಮ್ ಇಲ್ಲ. ಸೊ ಹೀಗಾಗಿ ನೀವು ನೆಗೆಟಿವ್ ಫಾರ್ಮ್ ಮಾಡಬೇಕು. ವಿಲ್ಗೆ ನಾಟ್ ಸೇರಿಸಿದಾಗ ವೋಂಟ್ ಆಗ್ತದೆ. ಸೊ ವೋಂಟ್ ಹಿ. ಆಪ್ಷನ್ ಸಿ ಈಸ್ ರೈಟ್. Question number 52. Ramesh saw dash elephant. Dash elephant was very big. ಇಲ್ಲಿ ಎಲಿಫೆಂಟನ್ನು 2 ಸಾರಿ ಬಳಸಲಾಗಿದೆ. ಸೊ ಫಸ್ಟ್ ಎಲಿಫೆಂಟ್ ಬಂದಾಗ ಅಲ್ಲಿ ಇ ಅನ್ನೋದು ಸ್ವರ ಮತ್ತು ಸ್ವರದ ಉಚ್ಚಾರ ಆಗ್ತಾ ಇರೋದ್ರಿಂದ ಆ್ಯನ್ ಬಳಸಬೇಕು. ಸೊ ಇಲ್ಲಿ ಎಲಿಫೆಂಟ್ ನಿಮಗೆ ಪರಿಚಯ ಆಯಿತು. ಸೊ ಆ ಎಲಿಫೆಂಟ್ ಹೇಗಿದೆ? ಅದೇ ಎಲಿಫೆಂಟು ಬಹಳ ದೊಡ್ಡದಾಗಿದೆ ಅಂಥೇಳಿ ನೀವಲ್ಲಿ ಹೇಳ್ತಾ ಇದ್ದೀರಿ. ಸೊ ಅದೇ ಎಲಿಫೆಂಟು, ಯಾವ ಎಲಿಫೆಂಟು ಮೊದಲು ನೋಡಿದ್ದು. ಸೊ ಹೀಗಾಗಿ ಅಲ್ಲಿ ದ ಆಪ್ಷನ್ ಯೂಸ್ ಮಾಡಬೇಕು. ಫಸ್ಟ್ ಆ್ಯನ್, ಆಮೇಲೆ ದ ಯೂಸ್ ಮಾಡಬೇಕು. ರಮೇಶ್ ಸಾ ಆ್ಯನ್ ಎಲಿಫೆಂಟ್. ದ ಎಲಿಫೆಂಟ್ ವಾಸ್ ವೆರಿ ಬಿಗ್. ಸೊ ಆಪ್ಷನ್ ಎ ಈಸ್ ರೈಟ್. Question number 53. The train arrives dash 9 o'clock every day. The preposition to be used here is. The train ಯಾವಾಗ ಬರುತ್ತಂತಂದರೆ 9 ಗಂಟೆ ಬರುತ್ತಂತೆ ಪ್ರತಿದಿನ. ಸೊ ಸಮಯವನ್ನು ಹೇಳಬೇಕಾದ್ರೆ ಟೈಮ್, ಮತ್ತು ಸಣ್ಣ ಸ್ಥಳಗಳನ್ನು ಹೇಳಬೇಕಾದ್ರೆ ಏಜ್, ವಯಸ್ಸನ್ನು ಹೇಳಬೇಕಾದ್ರೆ, ಇವುಗಳನ್ನು ಸಮೀಪ ಅಂತ ಹೇಳಬೇಕಾದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ಅಟ್ ಅನ್ನುವಂಥ ಪ್ರೆಪೋಸಿಷನ್ನ ಯೂಸ್ ಮಾಡಬೇಕು. ಸೊ ದ ಟ್ರೈನ್ ಅರೈವ್ಸ್ ಅಟ್ 9 o'clock every day. ಸೊ ಆಪ್ಷನ್ ಡಿ ಇಸ್ ರೈಟ್. Question number 54. Study hard dash you will fail. The conjunction to be used here is. Options with, and, on, or. Study hard dash you will fail. ಇಲ್ಲಿ ಆಪ್ಷನ್ಸ್ ಇವೆ. ನೀನು ಕಷ್ಟಪಟ್ಟು ಓದು ಅಥವಾ ಫೇಲ್ ಆಗು ಅಂಥೇಳಿ. ಸೊ ಇಲ್ಲಿ ಆರ್ ಅನ್ನುವಂಥ ಕಂಜಂಕ್ಷನ್ನ ಹಾಕಬೇಕು. ಸೊ ಆಪ್ಷನ್ ಡಿ ಈಸ್ ರೈಟ್. Question number 55. The English is an dash subject. ಇಂಗ್ಲೀಷ್ ಎನ್ನುವಂಥದ್ದು ಎಂಥ ಸಬ್ಜೆಕ್ಟ್ ಇದು? ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಟು ಬಿ ಯೂಸ್ಡ್ ಹಿಯರ್. ಇಲ್ಲಿ ಯಾವ ಒಂದು ಪದವನ್ನು ಕರೆಕ್ಟಾಗಿ ಇಲ್ಲಿ ಬಳಸಬೇಕು ಅಂತಂದರೆ, ಸಬ್ಜೆಕ್ಟ್ ಅನ್ನೋದು ಇಲ್ಲಿ ನೌನ್. ಇಲ್ಲಿ ಇಂಟ್ರೆಸ್ಟ್ ಅನ್ನೋ ಪದನ ಹಾಕಬೇಕಾಗಿದೆ. ಇಂಟ್ರೆಸ್ಟ್ ಅನ್ನೋದು ಅಬ್ಜೆಕ್ಟಿವ್ ಮಾಡಿ ಹಾಕಬೇಕು. ಸೊ ಇದು ಇಂಟ್ರೆಸ್ಟಿಂಗ್ ಅನ್ನೋದು ಏನಾಗ್ತದೆ ಅಂದರೆ ಇಲ್ಲಿ ಕರೆಕ್ಟ್ ಆಗ್ತದೆ. ಇಂಗ್ಲೀಷ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಆಪ್ಷನ್ ಎ ಈಸ್ ರೈಟ್. Question number 56. In a formal letter, dear sir is known as. ಫಾರ್ಮಲ್ ಲೆಟರ್ಸ್ ಮೀನ್ಸ್ ಔಪಚಾರಿಕ ಪತ್ರಗಳು ಅಥವಾ ಅಫಿಷಿಯಲ್ ಲೆಟರ್ಗಳು. ಇಲ್ಲಿ ಡಿಯರ್ ಸರ್ ಅನ್ನೋದು ರೆಸ್ಪೆಕ್ಟ್ ಕೊಟ್ಟು ಕರೆಯುವಂಥ ಏನು ಪದ ಇದೆ, ಇದು ಸಲ್ಯುಟೇಷನ್ನ, ಸಬ್ಸ್ಕ್ರಿಪ್ಷನ್, ಸೂಪರ್ ಸಬ್ಸ್ಕ್ರಿಪ್ಷನ್ ಅಥವಾ ಸಬ್ಜೆಕ್ಟ್ ಯಾವುದಾಗಿ ಬಳಸ್ತಾ ಇದೆ. ಇದು ಸಬ್ಸ್ಕ್ರಿಪ್ಷನ್ ಅಲ್ಲ, ಇದು ಸಹಿ ಅಲ್ಲ. ಸೊ ಇದು ಸ್ಟಾರ್ಟಿಂಗ್ ಲೆಟರ್ನಲ್ಲೇ ಇರ್ತದೆ. ಇದು ವಂದಿಸುವುದು, ಸಲ್ಯುಟೇಷನ್ ಮಾಡೋದು. ಸೊ ಆಪ್ಷನ್ ಎ
Salutation is right answer. Question number 57. Ayyo, something has bitten me was the cry of. ಅಯ್ಯೋ ಯಾರೋ ನನ್ನನ್ನು ಕಚ್ಚಿದ್ರು, ಈ ರೀತಿ ಚೀರಿದವ್ರು ಯಾರು? ಸೊ ಇದು ಫಸ್ಟ್ ಲೆಸನ್ ಅ ಹೀರೋದಲ್ಲಿ ಬಂದಿದೆ. ಈ ರೀತಿ ಹೇಳಿದವ್ರು ಯಾರು ಅಂತಂದರೆ ಸ್ವಾಮಿನ ಸರ್ವಂಟ್, ಬರ್ಗ್ಲರ್, ಕುಕ್ ಅಂತ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಈ ರೀತಿ ಚೀರಿದವ್ರು ಯಾರು ಅಂತಂದರೆ ಆಪ್ಷನ್ ಸಿ, ಬರ್ಗ್ಲರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 58. ಸ್ವಾಮಿ ಸಾ ಅ ಮೂವಿಂಗ್ ಕ್ರಿಯೇಚರ್ ಇನ್ ದ ರೂಮ್. ಇಟ್ ವಾಸ್. ಸ್ವಾಮಿ ತನ್ನ ರೂಮ್ನೊಳಗೆ ಮೂವಿಂಗ್ ಕ್ರಿಯೇಚರ್, ಏನೋ ಸರಿದಾಡುವಂಥ ಒಂದು ವಸ್ತುವನ್ನು ನೋಡ್ತಾನೆ ಅಥವಾ ಒಂದು ಜೀವಿಯನ್ನು ನೋಡ್ತಾನೆ. ಅದು ಯಾರು? ಆಪ್ಷನ್ಸ್: ಎ ಟೈಗರ್, ಬಿ ಸ್ಕಾರ್ಪಿಯನ್, ಸಿ ಹಿಸ್ ಶಾಡೋ, ಡಿ ಅ ಮ್ಯಾನ್. ಅದು ಟೈಗರ, ಸ್ಕಾರ್ಪಿಯನ್ನ, ಅವನ ನೆರಳ ಅಥವಾ ಒಬ್ಬ ಮನುಷ್ಯನ. ಸೊ ಅವನು ಒಬ್ಬ ಮನುಷ್ಯ. ಆಪ್ಷನ್ ಡಿ, ಅ ಮ್ಯಾನ್, ಇಸ್ ದ ರೈಟ್ ಆನ್ಸರ್. Question number 59. According to Swami's father, dash is the important thing to a person. ಸ್ವಾಮಿಯ ತಂದೆಯ ಪ್ರಕಾರ ಯಾವುದು ಒಬ್ಬ ಮನುಷ್ಯನಿಗೆ ಅವಶ್ಯಕವಾದದ್ದು, ಪ್ರಮುಖವಾದದ್ದು? ಏಜ್, ಆನೆಸ್ಟಿ, ಕರೇಜ್, ಸ್ಟ್ರೆಂತ್. ಸ್ವಾಮಿಯ ಪ್ರಕಾರ ಏಜ್ ಕರೆಕ್ಟ್ ಆದರೆ ಸ್ವಾಮಿಯ ಫಾದರ್ ಪ್ರಕಾರ ಕರೇಜ್ ಈಸ್ ಇಂಪಾರ್ಟೆಂಟ್. ಸೊ ಆಪ್ಷನ್ ಸಿ ಈಸ್ ರೈಟ್. Question number 60. ಬಲೇಶ್ವರ್ ವಾಸ್ ಅ ಡ್ಯಾಶ್. ಬಲೇಶ್ವರ್ ಒಬ್ಬ ಏನಾಗಿದ್ದ? ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಹೈಸ್ಕೂಲ್ ಡ್ರಾಪ್ಔಟ್, ರೈಲ್ವೆ ಎಂಪ್ಲಾಯಿ, ಮಾರ್ಕೆಟಿಂಗ್ ಜಾಬ್. ಸೊ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರೋದು ದಿನೇಶ್ ತೆಲ್ರೇಜಾ. ಆನಂತರ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಇರೋರು ರೋಮಾ ತೆಲ್ರೇಜಾ. ಹಾಗಾದರೆ ಬಾಲೇಶ್ವರ್ ಮಿಶ್ರಾ ಏನಾಗಿದ್ದ ಅಂತಂದರೆ ಹಿ ವಾಸ್ ಅ ಹೈಸ್ಕೂಲ್ ಡ್ರಾಪ್ಔಟ್ ಸ್ಟೂಡೆಂಟ್. ಅಂದರೆ ಹೈಸ್ಕೂಲ್ಗೆ ತನ್ನ ಶಿಕ್ಷಣವನ್ನು ನಿಲ್ಲಿಸಿದಂಥ ಒಬ್ಬ ವ್ಯಕ್ತಿ. ಸೊ ಆಪ್ಷನ್ ಬಿ ಇಸ್ ರೈಟ್. ಕ್ವೆಶ್ಚನ್ ನಂಬರ್ 61. ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ದೀಸ್ ವರ್ ದ ವಾಯ್ಸಸ್ ಆಫ್. ದೆರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಂದು ಹೇಳಿದವರು ಯಾರು? ಆಪ್ಷನ್ಸ್: ದ ಕಾಪ್, ಬಾಲೇಶ್ವರ್, ಪ್ಯಾಸೆಂಜರ್ಸ್ ಇನ್ ದ ಟ್ರೈನ್, ಟ್ರಕ್ ಡ್ರೈವರ್. ಸೊ ದ ರೈಟ್ ಆಪ್ಷನ್ ಈಸ್ option C, passengers in the train. Question number 62. Don Anselmo sold his land but he did not sell. ಡಾನ್ ಅನ್ಸಲ್ಮೋ ತನ್ನ ಹೊಲವನ್ನು ಮಾರಿದ, ಆದರೆ ಏನನ್ನು ಮಾರಲಿಲ್ಲ? ಆಪ್ಷನ್ಸ್: ಟ್ರೀಸ್, ಚಿಲ್ಡ್ರನ್, ಕ್ರೀಕ್, ಹೌಸ್. ಸೊ ಹೊಲವನ್ನು ಮಾರಿದಾದರೆ ತನ್ನ ಗಿಡಗಳನ್ನು ಮಾರಲಿಲ್ಲ. ಸೊ ಆಪ್ಷನ್ ಎ, ಟ್ರೀಸ್, ಇಸ್ ರೈಟ್ ಆನ್ಸರ್. Question number 63. It took months of negotiation to come to an understanding with the ಅಲ್ಲಿ ಬರ್ಬೋದಾಗಿತ್ತು ಡಾನ್ ಅನ್ಸಲ್ಮೋ ಹತ್ರ ದ ಬಳಸ್ಬಾರ್ದು. ಡಾನ್ ಅನ್ಸಲ್ಮೋ ಬಿಕಾಸ್ ಹೊಲವನ್ನು ಮಾರುವಂಥ ಪ್ರಕ್ರಿಯೆಗೆ ಅಥವಾ ಹೊಲವನ್ನು ಮಾರುವಂಥ ಮಾತುಕತೆಗೆ 1 ತಿಂಗಳು ಹಿಡಿತು. ಏಕೆಂದರೆ ಆಪ್ಷನ್ಸ್: ಹಿ ವಾಸ್ ಇನ್ ಹರಿ, ಹಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಹಿ ವಾಸ್ in no hurry, he was generate. So option C, he was in no hurry. ಹೊಲವನ್ನು ಮಾರೋದಕ್ಕೆ ಡಾನ್ ಅನ್ಸಲ್ಮೋಗೆ ಅವಸರ ಇದ್ದಿಲ್ಲ. ಸೊ ಹೀಗಾಗಿ ಅದು 1 ತಿಂಗಳು ಹಿಡಿತು. ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 64. According to Don Anselmo, the trees in the orchard belongs to. ಡಾನ್ ಅನ್ಸಲ್ಮೋನ ಪ್ರಕಾರ ಟ್ರೀಸ್, ಗಿಡಗಳು ಯಾರಿಗೆ ಸಂಬಂಧಪಟ್ಟಿದ್ವು? ಆರ್ಚರ್ಡ್ ಅಂದರೆ ತೋಟದಲ್ಲಿರುವಂಥ ಗಿಡಗಳು ಯಾರಿಗೆ ಸಂಬಂಧಪಟ್ಟಿದ್ವು? ಆಪ್ಷನ್ಸ್: ಸರ್ವೆ ಆಫೀಸರ್, ದ ಚಿಲ್ಡ್ರನ್ ಆಫ್ ದ ರಿಯೋ ಎನ್ ಮೆಡಿಯೋ, ಅಮೇರಿಕನ್ಸ್, ಜುವಾನ್ ಎ ಸೆಡಿಲೋ. ಹಾಗಾದರೆ ಗಿಡಗಳು ಯಾರಿಗೆ ಸೇರಿದ್ವು ಅಂತಂದರೆ ದ ಚಿಲ್ಡ್ರನ್ ಆಫ್ ದ ರಿಯೋ ಎನ್ ಮೆಡಿಯೋದಲ್ಲಿ ಇರುವಂತಹ ಮಕ್ಕಳಿಗೆ ಸಂಬಂಧಪಟ್ಟಿದ್ವು. ಯಾಕಂತಂದರೆ ಯಾವಾಗ ಆ ಊರಿನಲ್ಲಿ ಮಕ್ಕಳು ಜನಿಸ್ತವೆ, ವೆನೆವರ್ ಎ ಚೈಲ್ಡ್ ಬಾರ್ನ್ ಇನ್ ಅ ವಿಲೇಜ್, ಡಾನ್ ಅನ್ಸಲ್ಮೋ ಪ್ಲಾಂಟೆಡ್ ಎ ಟ್ರೀ ಆನ್ ಇಟ್. ಕ್ವೆಶ್ಚನ್ ನಂಬರ್ 65. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಪೆಂಟ್ ಮೋಸ್ಟ್ ಆಫ್ ಹೀಸ್ ಲೈಫ್ ಬೈ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಅತಿ ಹೆಚ್ಚು ಸಮಯವನ್ನು
ಯಾವುದರಲ್ಲಿ ಕಳೆದ್ರು? ಆಪ್ಷನ್ಸ್: ಪರ್ಚೇಸಿಂಗ್ ಬುಕ್ಸ್, ಅಟೆಂಡಿಂಗ್ ಕಾನ್ಫರೆನ್ಸಸ್, ರೀಡಿಂಗ್ ಬುಕ್ಸ್, ಇಂಪಾರ್ಟೆಂಟ್ ಬುಕ್ಸ್. ಸೊ ದ ರೈಟ್ ಆಪ್ಷನ್ ಈಸ್ ಸಿ, ರೀಡಿಂಗ್ ಬುಕ್ಸ್. ಪುಸ್ತಕಗಳನ್ನು ಓದುವುದರಲ್ಲೇ ಅಂಬೇಡ್ಕರ್ ಅವರು ತಮ್ಮ ಜೀವನದ ಅತಿ ಹೆಚ್ಚು ಭಾಗವನ್ನು ಕಳೆದರು. ಕ್ವಶನ್ ನಂಬರ್ 66. Dr. B.R. Ambedkar was offered the post of the first law minister of India because. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸ್ವತಂತ್ರ ಭಾರತದ ಪ್ರಥಮ ಲಾ ಮಿನಿಸ್ಟರ್, ಕಾನೂನು ಮಂತ್ರಿ ಎಂದು ಪದವಿಯನ್ನು ಕೊಡಲಾಯಿತು. ಏಕೆಂದರೆ ಆಪ್ಷನ್ಸ್: he had great skill in law and legislation, he was the chairman of the drafting committee, he belonged to the depressed classes, he expressed his desire to become law minister. The right option is A, he had great skill in law and legislation. So option A is right. Next question number 67. It's a chance of lifetime, said Anant. Here, what was the chance of a lifetime? ಜೀವನದಲ್ಲಿ ಬರುವಂಥ ಒಂದು ಅವಕಾಶ, ಒಂದು ಅಪರೂಪದ ಅವಕಾಶ ಅಂತ ಹೇಳಿದವರು ಅನಂತ. ಹಾಗಾದರೆ ಇಲ್ಲಿ ಆ ಒಂದು ಚಾನ್ಸ್ ಅಂದರೆ ಯಾವುದದು? ಆಪ್ಷನ್ಸ್: ಟು ಮೀಟ್ ದ ಡಾಕ್ಟರ್, ಟು ಹಿಯರ್ ಆ್ಯಂಡ್ ಮೀಟ್ ಪಂಡಿತ್ ರವಿಶಂಕರ್, ಟು ಪ್ಲೇ ಸಿತಾರ್, ಟೇಕಿಂಗ್ ಅನಂತ್ ಟು ಕಾನ್ಸರ್ಟ್. ಸೊ ದ ರೈಟ್ ಆಪ್ಷನ್ ಈಸ್ ಬಿ. ಅನಂತ ತನ್ನ ಜೀವನದೊಳಗೆ ಬರುವಂಥ ಒಂದು ಅಪರೂಪದ ಒಂದು ಅವಕಾಶ ಅಂತಂದ್ರೆ ಟು ಹಿಯರ್ ಆ್ಯಂಡ್ ಮೀಟ್ ಪಂಡಿತ್ ರವಿಶಂಕರ್. ಪಂಡಿತ್ ರವಿಶಂಕರ್ ಅವ್ರನ್ನ ನೋಡುವುದು ಮತ್ತು ಅವರ ಸಂಗೀತವನ್ನು, ಅವರ ಸಿತಾರವಾದನವನ್ನು ಕೇಳುವುದಾಗಿತ್ತು. ಸೊ ಆಪ್ಷನ್ ಬಿ ಇಸ್ ರೈಟ್. ಕ್ವಶನ್ ನಂಬರ್ 68. ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದ ಬಾಯ್, ದಿಸ್ ಸೆಡ್ ಬೈ. ನಾಳೆ ಬೆಳಿಗ್ಗೆ ನಾವು ಆ ಹುಡುಗನಿಗೋಸ್ಕರ, ಆ ಬಾಲಕನಿಗೋಸ್ಕರ ಏನು ಮಾಡೋಣ ಅಂತಂದರೆ ಒಂದು ಸಂಗೀತದ ಕಾರ್ಯಕ್ರಮವನ್ನು ಕೊಡೋಣ. ಈ ರೀತಿ ಅಂದವ್ರು ಯಾರು? ಆಪ್ಷನ್ಸ್: ಉಸ್ತಾದ್ ಅಲ್ಲಾರಕ, ಅನಂತ್, ಸ್ಮಿತಾ, ಮೋಸ್ಟ್ ಶೈಡ್ ಮ್ಯಾನ್. ಸೊ ದ ರೈಟ್ ಆಪ್ಷನ್ ಈಸ್ ಎ, ಉಸ್ತಾದ್ ಅಲ್ಲಾರಕ. ಕ್ವಶನ್ ನಂಬರ್ 69. You would better to read and get some knowledge. This remark was made by. You would better to read. ನೀನು ಓದೋದೇ ಉತ್ತಮ. ಆ್ಯಂಡ್ ಗೆಟ್ ಸಮ್ ನಾಲೆಜ್. ಓದೋದ್ರಿಂದ ನೀನು ಒಳ್ಳೆಯ ನಾಲೆಜನ್ನು ಪಡ್ಕೊಳ್ತೀಯ. ಈ ರೀತಿ ವಿಮರ್ಶಿಸಿದವರು, ಈ ರೀತಿ ಹೇಳಿದವರು ಯಾರು? ಬ್ರದರ್ ಇಂದರ್, ಫ್ರೆಂಡ್ ಸುರೇಂದರ್, ಸತೀಶಸ್ ಫಾದರ್, ಸತೀಶಸ್ ಮದರ್. ದ ರೈಟ್ ಆಪ್ಷನ್ ಈಸ್ ಸತೀಶಸ್ ಫಾದರ್ ಅವತಾರ್ ನರೇನ್ ಈ ರೀತಿ ಹೇಳಿದ್ದು. ಆಪ್ಷನ್ ಸಿ ಈಸ್ ರೈಟ್. ಕ್ವಶನ್ ನಂಬರ್ 70. ದ ಇಂಡಿಯನ್ ಗವರ್ನಮೆಂಟ್ ಆನರ್ಡ್ ಸತೀಶ್ ಬೈ ಅವಾರ್ಡಿಂಗ್ ಹಿಮ್. ಭಾರತ ಸರ್ಕಾರ ಸತೀಶ್ ಗುಜರಾಲ್ ಅವರಿಗೆ ಏನನ್ನು ನೀಡುವುದರ ಮೂಲಕ ಗೌರವಿಸಿತು? ಪದ್ಮಶ್ರೀ, ಜ್ಞಾನಪೀಠ ಅವಾರ್ಡ್, ಪದ್ಮಭೂಷಣ್, ಪದ್ಮವಿಭೂಷಣ್. ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ, ಪದ್ಮವಿಭೂಷಣ್. ಕ್ವಶನ್ ನಂಬರ್ 71. ದ ಡಾಕ್ಟರ್ ಅಡ್ವೈಸ್ಡ್ ಗ್ರ್ಯಾಂಡ್ಮಾ ಟು. ಗ್ರ್ಯಾಂಡ್ಮಾಳಿಗೆ ವೈದ್ಯರು ಏನೆಂದು ಅಡ್ವೈಸ್ ಮಾಡಿದರು, ಬುದ್ಧಿ ಮಾತು ಹೇಳಿದರು ಅಥವಾ ಸಲಹೆ ನೀಡಿದರು? ಆಪ್ಷನ್: ಕ್ಲೈಮ್ ದ ಟ್ರೀಸ್, ಗಿಡವನ್ನು ಏರು ಅಂತ ಹೇಳಿದರು. ಎ ವೀಕ್ ಬೆಡ್ ರೆಸ್ಟ್, 1 ವೀಕ್ ಬೆಡ್ ರೆಸ್ಟ್ ತಗೋ, ನಿಮಗೆ ಟೆಂಪ್ರೇಚರ್ ಬಂದಿದೆ ಅಂತ ಹೇಳಿದರು. ಸಿ, ಸ್ಟಾಪ್ ಟು ಕ್ಲೈಮ್ ದ ಟ್ರೀಸ್, ಗಿಡವನ್ನು ಏರೋದನ್ನು ನಿಲ್ಲಿಸು ಅಂತ ಹೇಳಿದರು. ಡಿ, ಡ್ರಿಂಕ್ ಶರ್ರಿಯನ್ನು ಕುಡಿ ಅಂತ ಹೇಳಿದರು. ಸೊ ರೈಟ್ ಆಪ್ಷನ್ ಇಸ್ ಬಿ, ಅ ವೀಕ್ ಬೆಡ್ ರೆಸ್ಟ್. ಕ್ವಶನ್ ನಂಬರ್ 72. ದ ಪೋಯೆಟ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ಮಾ ವಾಸ್ ಜೀನಿಯಸ್ ಬಿಕಾಸ್. ಕವಿ ರಸ್ಕಿನ್ ಬಾಂಡ್ ತಮ್ಮ ಅಜ್ಜಿಯನ್ನು ಜೀನಿಯಸ್ ಅಂತ ಕರೆದಿದ್ದಾರೆ, ಏಕೆ? ಆಪ್ಷನ್ಸ್: ಶಿ ಟೋಲ್ಡ್ ಸ್ಟೋರೀಸ್, ಅವಳು ಕಥೆಗಳನ್ನು ಹೇಳ್ತಾ ಇದ್ಲು. ಶಿ ವಾಸ್ ಏಜ್ಡ್, ಅವಳಿಗೆ ವಯಸ್ಸಾಗಿತ್ತು. ಶಿ ಲಿವ್ಡ್ ಗ್ರೇಸ್ಫುಲಿ, ಅವಳು ಉತ್ತಮವಾಗಿ ಮರ್ಯಾದೆಯಿಂದ ಬಾಳ್ತಾ ಇದ್ಲು. ಆಪ್ಷನ್ ಡಿ, ಶಿ ಕುಡ್ ಕ್ಲೈಂಬ್ ಟ್ರೀಸ್, ಅವಳು ಗಿಡವನ್ನು ಏರ್ತಾ ಇದ್ಲು. ಸೊ ಜೀನಿಯಸ್ ಅಂತ ಕರೆಯೋದಕ್ಕೆ ಕಾರಣ ಆಪ್ಷನ್ ಡಿ, ಶಿ ಕುಡ್ ಕ್ಲೈಂಬ್ ಟ್ರೀಸ್.
ನೆಕ್ಸ್ಟ್ ಕ್ವೆಶನ್ ನಂಬರ್ 73 ಪೋಯಮನ್ನು ಕಂಪ್ಲೀಷನ್ ಮಾಡೋದು. ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಸೊ ಪೋಯಮನ್ನು ನೀವು ಬೈಹರ್ಟ್ ಹಾಕಿರಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಆಪ್ಷನ್ ಸಿ, ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಆಪ್ಷನ್ ಸಿ ಇಸ್ ರೈಟ್. ಕ್ವೆಶನ್ ನಂಬರ್ 74 ಇನ್ ದ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಕಂಪೇರ್ಡ್ ಟು. ಕ್ವಾಲಿಟಿ ಆಫ್ ಮರ್ಸಿ ಈ ಪೋಯಮ್ನಲ್ಲಿ ಮರ್ಸಿಯನ್ನು ಯಾವುದಕ್ಕೆ ಕಂಪೇರ್ ಮಾಡಲಾಗಿದೆ ಅಂದರೆ ಕರುಣೆಯನ್ನು ಯಾವುದಕ್ಕೆ ಕಂಪೇರ್ ಮಾಡಲಾಗಿದೆ? ಸೆಪ್ಟರ್, ಜೆಂಟಲ್ ರೇನ್ ಫ್ರಮ್ ಹೆವನ್, ಟೆಂಪರಲ್ ಪವರ್, ಥ್ರೋನ್ ಮೊನಾರ್ಕ್. ಸೊ ದ ರೈಟ್ ಆಪ್ಷನ್ ಇಸ್ ಬಿ, ಜೆಂಟಲ್ ರೇನ್ ಫ್ರಮ್ ಹೆವನ್. ಆಪ್ಷನ್ ಬಿ ಇಸ್ ರೈಟ್. ಕ್ವೆಶನ್ ನಂಬರ್ 75 ದ ಪೋಯೆಟ್ ವಿ ಕೆ ಗೋಕಾಕ್ ಡಿಸೈರ್ಡ್ ಟು ಸಿಂಗ್ ಅಬೌಟ್. ವಿ ಕೆ ಗೋಕಾಕ್ ಅವರು ಯಾವ ಒಂದು ಕವಿತೆಯನ್ನು ಹಾಡಲು ಇಚ್ಛಿಸಿದ್ದಾರೆ? ಸ್ಟ್ರೈಕ್ಸ್ ಆ್ಯಂಡ್ ಕ್ಲಾಸ್ ವಾರ್, ನ್ಯಾಚುರಲ್ ಬ್ಯೂಟಿ ಆಫ್ ಮದರ್ ಇಂಡಿಯಾ, ಬೆಗ್ಗರ್ಸ್ ಆ್ಯಂಡ್ ಲೇಪರ್ಸ್, ಸೋಷಿಯಲ್ ಇನ್ಜಸ್ಟಿಸ್. ದ ರೈಟ್ ಆಪ್ಷನ್ ಇಸ್ ಬಿ, ನ್ಯಾಚುರಲ್ ಬ್ಯೂಟಿ ಆಫ್ ಮದರ್ ಇಂಡಿಯಾ. ಕ್ವೆಶನ್ ನಂಬರ್ 76 ದ ಮದರ್ ಇಂಡಿಯಾ ರೋಟ್ ದ ಬುಕ್ ಆಫ್. ಭಾರತ ಮಾತೆ ಯಾವ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಇಷ್ಟಪಡ್ತಾಳೆ? ಸೊ ಆಪ್ಷನ್ಸ್: ಅರ್ತ್ಸ್ ಡೆಸ್ಟಿನಿ, ಭೂಮಿಯ ಭವಿಷ್ಯ, ಸನ್ ಗಾಡ್ ಸೂರ್ಯದೇವ್ರ ಬಗ್ಗೆ, ಮಾರೋ ಅಂದರೆ ಟುಮಾರೋ ನಾಳೆ ಬಗ್ಗೆ, ಸಾರೋ ದುಃಖದ ಬಗ್ಗೆ. ದ ರೈಟ್ ಆಪ್ಷನ್ ಈಸ್ ಸಿ, ಮಾರೋ ಅಂದರೆ ಭಾರತ ನಾಳೆ ಹೇಗಿರಬೇಕು, ಭವಿಷ್ಯತ್ತಿನ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬರೀತಾಳೆ. ಸೊ ಆಪ್ಷನ್ ಸಿ ಇಸ್ ರೈಟ್. ಕ್ವೆಶನ್ ನಂಬರ್ 77 ಜಾರ್ಜ್ ಪ್ಲೇಯರ್ ಫೀಲ್ಸ್ ಲೈಕ್ ಎ ಬರ್ಡ್ ವೆನ್ ಹೀ. ಜಾರ್ಜ್ ಪ್ಲೇಯರ್ ಯಾವಾಗ ಬರ್ಡ್ ಆಗ್ತಾನೆ ಅಂತಂದರೆ ಲಿಫ್ಟ್ಸ್ ದ ಸ್ಯಾಕ್ಸೋಫೋನ್, ಸ್ಟಾರ್ಟ್ಸ್ ಪ್ಲೇಯಿಂಗ್ ಮ್ಯೂಸಿಕ್, ಸ್ಟ್ಯಾಂಡ್ಸ್ ಅಲೋನ್, ಸ್ಟಾಪ್ಸ್ ಪ್ಲೇಯಿಂಗ್ ಮ್ಯೂಸಿಕ್. ಹಾಗಾದರೆ ದ ರೈಟ್ ಆಪ್ಷನ್ ಈಸ್ ಬಿ, ಸ್ಟಾರ್ಟ್ಸ್ ಪ್ಲೇಯಿಂಗ್ ಮ್ಯೂಸಿಕ್. ಸ್ಯಾಕ್ಸೋಫೋನನ್ನು ನುಡಿಸುವಂಥ ಸಂದರ್ಭದಲ್ಲಿ ತಾನೊಬ್ಬ ಬರ್ಡ್, ತಾನೊಬ್ಬ ಪಕ್ಷಿ ಅಂಥೇಳಿ ಆತ ಅಂದ್ಕೊಳ್ತಾನೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಕ್ವೆಶನ್ ನಂಬರ್ 78 ಐ ಫೀಲ್ ಹಿಮ್. ಪೋಯಮನ್ನು ಕಂಪ್ಲೀಷನ್ ಮಾಡೋದು. ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ವಿ. ಸೊ ಆಪ್ಷನ್ ಡಿ ಇಸ್ ರೈಟ್. ಕ್ವೆಶನ್ ನಂಬರ್ 79 ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಇನ್ ನಾರಾಯಣ್ಪುರ್. ಇಟ್ ಈಸ್ ಆ್ಯನ್ ಅನ್ಯೂಸ್ವಲ್ ಮಾರ್ಚ್ ಬಿಕಾಸ್. ವಿದ್ಯಾರ್ಥಿಗಳೆಲ್ಲರೂ ನಾರಾಯಣ್ಪುರದಲ್ಲಿ ಯಾವ ರೀತಿ ಮಾರ್ಚ್ ಮಾಡ್ತಾಯಿದ್ರು, ಯಾವ ರೀತಿ ನಡ್ಕೊಳ್ತಾ ಹೋಗ್ತಾಯಿದ್ರು ಅಂತಂದರೆ ಇಟ್ ವಾಸ್ ಆ್ಯನ್ ಅನ್ಯೂಸ್ವಲ್ ಮಾರ್ಚ್. ಅದು ಸಾಮಾನ್ಯವಾಗಿರೋದಂಥ ಒಂದು ಮಾರ್ಚ್ ಆಗಿತ್ತು. ಏಕೆ? ದೇರ್ ವೇರ್ ನೋ ಎಲ್ಡರ್ಸ್, ದೇರ್ ವೇರ್ ನೋ ಲೀಡರ್ಸ್, ದೇರ್ ವೇರ್ ನೋ ಪೊಲೀಸ್, ದೇರ್ ವೇರ್ ನೋ ಸ್ಲೋಗನ್ಸ್ ಆ್ಯಂಡ್ ನೋ ಶೌಟಿಂಗ್. ಯಾವಾಗಲೂ ಒಂದು ಮಾರ್ಚ್ ಅಥವಾ ಒಂದು ಪ್ರೊಸೆಷನ್ ಅಥವಾ ಒಂದು ಸ್ಟ್ರೈಕ್ ಅಂದರೆ ಅಲ್ಲಿ ಸ್ಲೋಗನ್ಸ್ಗಳು ಮತ್ತು ಶೌಟಿಂಗ್ಸ್ಗಳು ಇರಲೇಬೇಕು. ಆದರೆ ಇದೊಂದು ಅನ್ಯೂಸ್ವಲ್ ಮಾರ್ಚ್ ಯಾಕಂತಂದರೆ ಆಪ್ಷನ್ ಡಿ, ದೇರ್ ವೇರ್ ನೋ ಸ್ಲೋಗನ್ಸ್ ಆ್ಯಂಡ್ ನೋ ಶೌಟಿಂಗ್. ಆಪ್ಷನ್ ಡಿ ಇಸ್ ರೈಟ್. ಕ್ವೆಶನ್ ನಂಬರ್ 80 ಆಫ್ಟರ್ ಹನಿಫುದ್ದೀನ್ಸ್ ಡೆತ್ ಟರ್ಟಕ್ ಸೆಕ್ಟರ್ ರೀನೇಮ್ಡ್ ಆ್ಯಸ್. ಹನಿಫುದ್ದೀನ್ ಮೃತ ನಂತರ ಟರ್ಟಕ್ ಸೆಕ್ಟರ್ಗೆ ಏನಂತ ಹೆಸರಿಡಲಾಯಿತು? ಆಪ್ಷನ್ಸ್: ಸಬ್ ಸೆಕ್ಟರ್ ಹನೀಫ್, ಸಬ್ ಸೆಕ್ಟರ್ ಟರ್ಟಕ್, ಸಬ್ ಸೆಕ್ಟರ್ ಕಾರ್ಗಿಲ್, ಸಬ್ ಸೆಕ್ಟರ್ ಹೇಮೋ ಅಜೀಜ್. ಹನೀಫುದ್ದೀನ್ ಮೃತರಾದ ನಂತರ ಅವ್ರ ಹೆಸರನ್ನೇ ಆ ಒಂದು ಸೆಕ್ಟರ್ಗೆ ಇಡಲಾಯಿತು. ಸೊ ಆಪ್ಷನ್ ಎ, ಸಬ್ ಸೆಕ್ಟರ್ ಹನೀಫ್. ಆಪ್ಷನ್ ಎ ಇಸ್ ರೈಟ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left.